ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಸೋರೆಕಾಯಿಯಿಂದ ಏನು ಉಪಯೋಗ ಅಂತ ಹೇಳ್ತಿದ್ದೀನಿ. ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತದೆ ಮತ್ತು ರಕ್ತದೊತ್ತಡನ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಚರ್ಮದ ಕಾಂತಿಯನ್ನು ಕೂಡ ತುಂಬ ಹೊಳಪಾಗಿಟ್ಕೊಳ್ಳಲು ಸಹಾಯ ಮಾಡುತ್ತದೆ. ಹೀಗೆ ತುಂಬ ಹೆಲ್ಪ್ ಆಗುತ್ತೆ ಸೋರೆಕಾಯಿಂದ. ಆದರೆ ಕೆಲವೊಬ್ಬರಿಗೆ ಸೋರೆಕಾಯಿ ತಿನ್ನೋದು ಅಂದರೆ ಇಷ್ಟ ಆಗಲ್ಲ. ಆದರೆ ಇಷ್ಟ ಆಗದೇ ಇದ್ದರೂ ಕೂಡ ಇಷ್ಟಪಡೋ ರೀತಿಲಿ ಒಂದು ರೆಸಿಪಿ ಹೇಳ್ತಿದ್ದೀನಿ. ಮೊದಲು ಸೋರೆಕಾಯಿನ ಈ ರೀತಿಯಾಗಿ ಸಿಪ್ಪೆ ತೆಗೆದಿಟ್ಕೊಂಡು ಈ ರೀತಿಯಾಗಿ ತುರಿದಿಟ್ಕೊಂಡಿರೋದು, ಮತ್ತು ಈರುಳ್ಳಿ ಒಂದು 2ರಿಂದ 3 ಹೆಚ್ಚಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಜೀರಿಗೆ, 2 ಕಡಲೆಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿನ ರುಬ್ಬಿಟ್ಕೊಂಡಿರೋದು ಒಂದು 4ರಿಂದ 5. ಖಾರ ಯಾವ ರೀತಿ ಬೇಕೋ ಆ ರೀತಿಲಿ ನಿಮ್ಗೆ ಇಷ್ಟ ಆಗೋ ರೀತಿ, ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. ಮತ್ತು ಒಂದು 2 ಸ್ಪೂನಷ್ಟು ಸಣ್ಣ ಉಪ್ಪು ಹಾಕ್ತಿದ್ದೀವಿ. ಅದ್ರ ಜೊತೆ 3ರಿಂದ 4 ಸ್ಪೂನ್ ಆಯಿಲು ಇದ್ರ ಜೊತೆಗೆ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಮಿಕ್ಸ್ ಮಾಡಿದ ಮೇಲೆ ನೀಟಾಗಿ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಇದಾಗಿದ್ದ ನಂತರ ನೋಡಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ಇದಕ್ಕೆ ನೀರು ಹಾಕೋದೇ ಬೇಡ, ಯಾಕಂದರೆ ಇದರಲ್ಲೇ ನೀರಿನ ಕನ್ಸಿಸ್ಟೆನ್ಸಿ ತುಂಬ ಇರುತ್ತೆ ಸೋರೆಕಾಯಲ್ಲಿ. ನೋಡಿ ಈ ರೀತಿಯಾಗಿ ಎಷ್ಟೇ ನೀವು ಹಿಟ್ಟು ಹಾಕಿದರೂ ಕೂಡ ಮಿದುವಾಗೇ ಬರುತ್ತೆ. ಆಮೇಲಿಂದ ಒಂದು ಶೀಟ್ ತಗೊಂಡು ಅದಕ್ಕೆ ಆಯಿಲ್ ಹಚ್ಕೊಂಡು ಈ ರೀತಿಯಾಗಿ ತಟ್ಕೊಬೋದು, ಇಲ್ಲ ಲಟ್ಟಿಸ್ಕೊಬಿದ್ರೆ ಲಟ್ಟಿಸ್ಕೊಬೋದು, ನಿಮ್ಮ ಇಷ್ಟ. ಈ ರೀತಿಯಾಗಿ ತಟ್ಕೊಂಡು ಕಾದಿರೋ ಅಂತಹ ತವ ಮೇಲೆ ಬೇಯಿಸಿದ್ರೆ ಸೂಪರ್ ಟೇಸ್ಟಿಯಾದ ಸೋರೆಕಾಯಿ ತಾಳಿಪಟ್ಟು ರೆಡಿ ಆಗುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೋರೆಕಾಯಿ ಬಜ್ಜಿ ಪಲ್ಯ ತಿಂದೇ ಇದ್ದರೂ ಕೂಡ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತಿಂತಾರೆ. ಹೆಲ್ದಿಯಾಗಿರುತ್ತೆ, ವಿಟಮಿನ್ಸ್ ಕೂಡ ಆ್ಯಡ್ ಆಗುತ್ತೆ ಇದರಲ್ಲಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಕಾಯಿ ಚಟ್ನಿ ಮಾಡಿದ್ವಿ. ಇಲ್ಲಿಗೆ ಸೋರೆಕಾಯಿ ತಾಳಿಪಟ್ಟು ರೆಡಿ ಆಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.